ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವರ್ಷದ ಮೊದಲನೇ ಹಬ್ಬ ಹೊಸ ವರ್ಷ ಹಾಗೂ ಯುಗಾದಿ ಹಬ್ಬ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಿಂದೂಗಳಿಗೆ ಇದು ಹೊಸ ವರ್ಷ ಅಂತಾನೂ ಹೇಳ್ಬೋದು. ಯಾಕೆಂದ್ರೆ ವರ್ಷದಲ್ಲಿ ಮೊದಲಿಗೆ ಬರುವಂತ ಹಬ್ಬನೇ ಈ ಯುಗಾದಿ ಹಬ್ಬ. ನಮ್ಮನೇಲಿ ಆಲ್ರೆಡಿ ಮಾರ್ನಿಂಗ್ ಹಬ್ಬ ಆಗಿದೆ. ಸೊ ನಾನು ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಾನಿವತ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ನನ್ನ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ದಯವಿಟ್ಟು ಫಸ್ಟು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಎಲ್ಲರೂ ಸಪೋರ್ಟ್ ಮಾಡಿ ಇದೇ ಥರ. ಹಾಗೆ ನಮ್ಮ ಮನೇಲಿ ಯುಗಾದಿ ಹಬ್ಬಕ್ಕೆ ಏನೇನು ಅಡುಗೆ ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ. ನಿಮ್ಮ ಮನೇಲೂ ಎಲ್ಲ ಹಬ್ಬ ತುಂಬ ಚೆನ್ನಾಗಾಗಿದೆ ಅಂತ ಅನ್ಕೊಳ್ತೀನಿ. ನಮ್ಮ ಮನೇಲಿ ತುಂಬ ಗ್ರ್ಯಾಂಡ್ ಅಂತ ಏನು ಮಾಡಲ್ಲ, ಸಿಂಪಲ್ ಆಗಿ ಮಾಡ್ತೀವಿ, ನಾರ್ಮಲ್ ಆಗಿ ಅಷ್ಟೇ. ಯುಗಾದಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆನೇ ಬಾಗಿಲಿಗೆಲ್ಲ ತೋರಣ ಹಾಕಿ ನೆಕ್ಸ್ಟು ನಮ್ಮ ಮಾವ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರು. ನಾರ್ಮಲ್ ಡೇಸ್ನಲ್ಲಿ ಆಗಿರ್ಬೋದು, ಬೇರೆ ಯಾವುದೇ ದಿನ ಆಗಿರ್ಬೋದು, ನಮ್ಮ ಮನೇಲಿ ಡೈಲಿ ನಮ್ಮ ಮಾವನೇ ಪೂಜೆ ಮಾಡೋದು. ಸೊ ಹಾಗೆ ಇವತ್ತು ಕೂಡ ನಮ್ಮ ಮಾವನೇ ಪೂಜೆ ಮಾಡಿದ್ರು. ನಮ್ಮ ಮನೆಯಲ್ಲಿ ಬೇಳೆ ಒಬ್ಬಟ್ಟು ಮಾಡಿದ್ದೀವಿ. ಎಲ್ಲರ ಮನೇಲೂ ಆಬ್ವಿಯಸ್ಲಿ ಈ ಹಬ್ಬಕ್ಕೆ ಬೇಳೆ ಒಬ್ಬಟ್ಟು ಅಥವಾ ಕಾಯಿ ಒಬ್ಬಟ್ಟು ಯಾವುದಾದ್ರೂ ಮಾಡಿರ್ತಾರೆ. ಹಾಗೆ ನಮ್ಮ ಮನೇಲೂ ಕೂಡ ಬೇಳೆ ಒಬ್ಬಟ್ಟು, ಬಟಾಣಿ ಗೊಜ್ಜು, ಹಾಗೆ ಉದ್ದಿನ ವಡ, ಚಿತ್ರಾನ್ನ, ರೈಸ್, ನುಗ್ಗೆಕಾಯಿ ಸಾಂಬಾರು ಇದೆಲ್ಲ ಮಾಡಿದ್ವಿ. ಸೊ ಮಾಡಿ ಬ್ರೇಕ್ಫಾಸ್ಟು, ಲಂಚ್ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಸಂಜೆ ಹೊರಟಿರೋದು ಎಲ್ಲಿಗೆ ಅಂತ ಗೆಸ್ ಮಾಡಿ ನೋಡೋಣ. ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲಿಗೆ ಅಂತ. ನಾನು ಮತ್ತು ನನ್ನ ಹಸ್ಬೆಂಡು ಎವ್ರಿ ಸಂಡೇ ಈ ಪ್ಲೇಸಿಗೆ ಹೋಗ್ತೀವಿ. ಬೈ ಚಾನ್ಸ್ ನಾನು ಮಿಸ್ ಮಾಡಿದ್ರೂ ಕೂಡ ನನ್ನ ಹಸ್ಬೆಂಡ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಯಾಕೆ ಅಂದರೆ ನಾವು ತುಂಬ ನಂಬಿರೋ ಅಂಥ ದೇವರು ಅಂದರೆ ಈ ಬಂಡೆ ಮಹಾಕಾಳಿ ದೇವಸ್ಥಾನ. ಸೊ ನಾವಿವಾಗ ಫೈನಲ್ ಆಗಿ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಬಂದ್ವಿ. ಇವತ್ತು ರಶ್ ಇರಲ್ಲ ಅಂತ ಅಂದ್ಕೊಂಡ್ವಿ. ಯಾಕೆ ಅಂದರೆ ನಿನ್ನೆ ಅಮಾವಾಸ್ಯೆ ಇದ್ದಿದ್ದರಿಂದ ಇವತ್ತು ಫ್ರೀ ಇರುತ್ತೆ ಅಂತ ಅಂದ್ಕೊಂಡ್ವಿ. ಸೊ ಇವತ್ತು ಹೆವಿ ರಶ್ ಇತ್ತು. ಎಲ್ಲ ಟಿಕೆಟ್ ತೊಗೊಂಡು ಹೋಗೋದ್ರಲ್ಲಿ ಕೂಡ ಫುಲ್ ರಶ್ ಇತ್ತು. ಫ್ರೀ ದರ್ಶನ ಅಂತೂ ನೋಡೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ರಶ್ ಇತ್ತು. ನಾವು 100 ರೂಪೀಸ್ ಟಿಕೆಟ್ ತೊಗೊಂಡು ಬೇಗ ದರ್ಶನ ಮುಗಿಸ್ಕೊಳ್ಳೋಣ ಅಂತ ಹೋದ್ವಿ. ಆದ್ರೂ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಆಗೋಯ್ತು. ಸೊ ದರ್ಶನ ಮುಗಿಸ್ಕೊಂಡು ಒಂದು 5 ಮಿನಿಟ್ಸ್ ಅಲ್ಲಿ ಕೂತ್ಕೊಂಡು ಅಲ್ಲಿಂದ ಆಚೆ ಬಂದ್ವಿ. ಆಚೆ ಬಂದು ಅಲ್ಲಿಂದ ನಾವು ಸೀದಾ ಬಂದಿದ್ದು ಮನೆಗೆ ಹೊರಟ್ವಿ.